ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು SM ಕನ್ನಡ ಚಾನಲ್. ಇವತ್ತು ಮುದ್ದು ಸೊಸೆ ಸೀರಿಯಲ್ನಲ್ಲಿ ಏನಾಗುತ್ತೆ ಅಂತ ನೋಡೋಣ ಬನ್ನಿ. ಅದಕ್ಕೂ ಮುಂಚೆ ಯಾರ್ಯಾರು ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಿಮ್ಮ ಸಬ್ಸ್ಕ್ರೈಬ್ ನಮ್ಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧಾರಾವಾಹಿ ಶುರುನಲ್ಲೇ ರಾಯರು ಹೊರಡ್ತಾ ಇರ್ತಾರೆ ಮನೆಯಿಂದ, ಎಲ್ಲರೂ ಅವ್ರ ಕುಟುಂಬನ ಕರ್ಕೊಂಡು. ಆಗ ಶಿವರಾಮೇಗೌಡ, ರಾಯರೇ ನೀವು 2 ದಿನ ನಮ್ಮ ಮನೇಲಿ ಇದ್ದಿದ್ದು ಹೇಗಂತಾನೆ ಗೊತ್ತಾಗ್ಲಿಲ್ಲ, ಇನ್ನೂ 1-2 ದಿನ ಇಲ್ಲೇ ಇದ್ದಿದ್ರೆ ನಮ್ಗೆಲ್ರಿಗೂ ಸಂತೋಷ ಆಗಿರೋದು ಅಂತ ಹೇಳ್ತಾರೆ. ಆಗ ರಾಯರು, ಇರಬೇಕು ಅಂತ ನಂಗೂ ಆಸೆ ಶಿವರಾಮ, ಆದರೆ ಅಲ್ಲಿ ಕೆಲಸ ನೋಡ್ಬೇಕಲ್ವಾ, ಇನ್ನೊಂದ್ಸಲ ಬರ್ತೀನಿ ಬಿಡು ಅಂತ ಹೇಳ್ತಾರೆ. ಆಗ ಅಜ್ಜಿ, ನಿಮ್ಮ ಮೊಮ್ಮಗನಿಂದ ನಮ್ಮ ಮನೆಗೆ ಆಗ್ತಾ ಇರೋ ಅನಾಹುತ ತಪ್ಪೋಯ್ತು, ನೀವು ಇಲ್ಲದೆ ಹೋಗಿದ್ರೆ ಏನಾಗ್ತಿತ್ತೋ ಏನೋ ಅಂತ ಹೇಳ್ತಾರೆ ಅಜ್ಜಿ. ಆಗ ಶಿವರಾಮ, ಹೆಂಗೋ ಉತ್ಸವನೂ ಆಯಿತು, ಭೂಮಿ ಪೂಜೆನೂ ಆಯಿತು, ನಿಮ್ಮದು ಹೇಗೋ ಫ್ಯಾಕ್ಟ್ರಿ ಕಟ್ಟೋದನ್ನು ಸ್ಟಾರ್ಟ್ ಮಾಡ್ತೀರಾ, ಇನ್ನು ಒಳ್ಳೇದೇ ಆಯಿತು ಅಂತ ಹೇಳ್ತಾನೆ ಶಿವರಾಮೇಗೌಡ. ಆಗ ವಿದ್ಯಾ, ಕೆಟ್ಟದಾಗಬೇಕು ಅಂತ ಯಾರೋ ಒಬ್ರು ಅನ್ಕೊಂಡ್ರೆ ನಮಗೆ ಒಳ್ಳೇದು ಬಯಸೋರು 100 ಜನ ಇರ್ತಾರೆ, ಅವ್ರ ಮುಂದೆ ಅವ್ರ ಆಟ ಏನು ನಡೆಯೋದಿಲ್ಲ ಅಂತ ಹೇಳ್ತಿರ್ತಾಳೆ. ಈ ಕಡೆ ರಾಯರು, ಸರಿ ಹಾಗಾದ್ರೆ ನಾವೇನೋ ನಿಮ್ಮ ಮನೆಗೆ ಬಂದಾಯ್ತು, ನೀವೆಲ್ರೂ ನಮ್ಮ ಮನೆಗೆ ಬರಬೇಕು ಅಂತಾರೆ. ಆಗ ಶಿವರಾಮೇಗೌಡ, ಖಂಡಿತ ಬರ್ತೀವಿ, ನಿಮ್ಮ ಮನೆಯಲ್ಲಿ ಆದಷ್ಟು ಬೇಗ ಶುಭ ಕಾರ್ಯ ಆಗಲಿ, ಎಲ್ಲರೂ ಕೂಡ ಬರ್ತೀವಿ ಅಂತ ಹೇಳ್ತಾರೆ. ಆಗ ರಾಯರು, ನಮ್ಮ ಮನೇಲಿ ಶುಭ ಕಾರ್ಯ ಅಂದರೆ ನಮ್ಮ ಮೊಮ್ಮಗನ ಮದುವೆನೇ, ನಮ್ಮೆಲ್ಲರ ಆಸೆ ಕನಸುಗಳಿಗೆ ನನ್ನ ಮೊಮ್ಮಗ ಒಪ್ಪಿಗೆ ಕೊಟ್ಟಿದ್ದಾನೆ, ಇದಕ್ಕೆಲ್ಲ ಕಾರಣ ನೀವುಗಳೇ, ಮುಖ್ಯವಾಗಿ ಭದ್ರ ಮತ್ತು ವಿದ್ಯಾನೇ ಕಾರಣ ಅಂತ ಹೇಳ್ತಾರೆ. ಆಗ ಶಿವರಾಮೇಗೌಡರು, ಇನ್ನೇನು ಒಳ್ಳೇದೇ ಆಯ್ತಲ್ಲ, ನಾವಂತರೂ ಮದುವೆಗೆ ಬರೋದೇನೆಯ ಅಂತ ಹೇಳ್ತಾರೆ. ಆಗ ರಾಯರು ಹೇಳ್ತಾರೆ, ನನ್ನ ಮೊಮ್ಮಗ ಒಂದು ಕಂಡೀಷನ್ ಹಾಕಿದ್ದಾನೆ, ಮದುವೆಯಾಗಿ ಬರೋ ಹುಡುಗಿ ನಮ್ಮ ಮನೆಗೆ ಹೊಂದ್ಕೊಂಡಿರ್ಬೇಕು, ನಮ್ಮ ಕುಟುಂಬನ ಒಡೆಯುವಂಥಳಾಗಿರ್ಬಾರ್ದಂತೆ, ಹಿರಿಯರ ಬಗ್ಗೆ ಒಳ್ಳೆ ಗೌರವ ಅಭಿಪ್ರಾಯ ಇಟ್ಕೊಂಡಿರ್ಬೇಕು ಅಂತ ಹೇಳ್ತಾನೆ. ಆಗ ಶಿವರಾಮೇಗೌಡರು, ಖಂಡಿತ ಬರ್ತೀವಿ, 2 ದಿನ ಮುಂಚೆನೆ ಬರ್ತೀವಿ ಅಂತ ಹೇಳ್ತಾರೆ. ಆಗ ರಾಯರು, ಸರಿ ನಾವು ಹೊರಡ್ತೀವಿ ಅಂತ ಹೊರಡ್ತಾರೆ. ಈ ಕಡೆ ವಿದ್ಯಾ ಅವ್ರ ಅಮ್ಮ ಅಪ್ಪನೂ ಹೊರಡ್ತಾ ಇರ್ತಾರೆ. ಆಗ ವಿದ್ಯಾ ಅಮ್ಮನ ತಪ್ಕೊಂಡು ಖುಷಿ ಪಡ್ತಾ ಇರ್ತಾಳೆ. ಆಗ ಬಿರ್ನೆ ನಡಿ ರತ್ನಿ ಅಂತ ಅವ್ರಪ್ಪ ಹೇಳ್ತಾನೆ, ನನಗೆ CM ಆಫೀಸಲ್ಲಿ ಕೆಲಸ ಇದೆ ಅಂತ ಹೇಳ್ತಿರ್ತಾನೆ. ಆಗ ರತ್ನ, ಯಾಕೆ ಹಿಂಗೆ ಆಡಿಯ ನೀನು, ನನಗಂತೂ ದಿಗ್ಲೇ ಹತ್ಬಿಟ್ಟಿತ್ತು, ನೀನು ನಿನ್ನೆ ಆಡಿದ್ದು ನೋಡಿ ಅಂತ ಹೇಳ್ತಿರ್ತಾಳೆ. ಆಗ ಚೆಲ್ವ, ಅದ್ಯಾಕೆ ಹಂಗಡಿಯೇ, ನಾನು ಇರೋದೇ ಹಂಗಲ್ವೇ, ಅದು ನನ್ನ ಕ್ಯಾರೆಕ್ಟರ್ ಅಲ್ವೇ ಅಂತಾನೆ. ಆಗ ವಿದ್ಯಾ, ಅದು ನಿಜಾನೇ ಕಂಡ್ಬಿಡು ಅಪ್ಪಯ್ಯ ಅಂತ ಹೇಳ್ತಾಳೆ. ಅದೇ ಸಮಯಕ್ಕೆ ಅಲ್ಲೇ ಅಜ್ಜಿ ಬರ್ತಾರೆ. ಆಗ ಇಂಗ್ಲೀಷ್ನಲ್ಲಿ ಚೆಲ್ವ ಮಾತಾಡೋಕೆ ಹೋಗ್ತಾನೆ. ಆಗ ಅಜ್ಜಿ, ಅವ್ನ ಮಾತು ಕೇಳಿ ಅಜ್ಜಿ, ಓಹೋ ಏನು ಇಂಗ್ಲೀಷ್ದವನಿಗೆ ಹುಟ್ಟಿದೇನೋ ನೋಡಿ ನೀನು, ನನ್ನ ಹತ್ರ ಇದನ್ನೆಲ್ಲ ಇಟ್ಕೋಬೇಡ, ನೆಟ್ಟಿಗೆ ಕನ್ನಡದಲ್ಲೇ ಮಾತಾಡ್ಲಾ ಅಂತ ಹೇಳ್ತಾರೆ. ಆಗ ಚೆಲ್ವ, ಅವರೇ ಪಟ್ಟಣದಿಂದ ಬಂದಿದ್ದಾರಲ್ಲ, ಅವ್ರು ತಾವ ಮಾತಾಡೋಣ ಅಂತ ಸರು ಕೈಲಿ ಹೇಳಿ ಕಲಿಸ್ಕೊಂಡಿದ್ದೆ ಅಂತ ಹೇಳ್ತಾನೆ. ಅಜ್ಜಿ, ಯಾರೋ ಬಂದವ್ರೆ ಅಂತ ಪೊರ್ಕೆ ದಾರಕ್ಕೆ ರೇಷ್ಮೆ ದಾರ ಕಟ್ಟವ್ರೆ, ಅದು ಬಿಡು, ನಾನು ಬಂದಿರೋ ವಿಷಯ ಹೇಳ್ತೀನಿ ಅಂತ ಹೇಳ್ತಾರೆ. ಅದು ಸರಿ ರತ್ನ, ನೀನು ಹೆಂಗಿದೀಯಾ ಅಂತ ಕೇಳ್ತಾರೆ. ಈಗ ನಿಮ್ಮ ಜೀವನಕ್ಕೆ ಏನು ಮಾಡ್ಕೊಂಡಿದ್ದೀರಾ, ನಮ್ಮ ಮೊಮ್ಮಗ ನಿಮಗೆ ಅಂತ ಹೋಟ್ಲ್ ಹಾಕೊಟ್ಟಿದ್ನಲ್ಲ, ಆ ಪಾಪಿಗಳು ಅದನ್ನೂ ಹೊಡೆದಾಕಿದ್ರಲ್ಲ, ಈಗ ಏನು ಮಾಡ್ಕೊಂಡಿದ್ದೀರಾ ಅಂತ ಕೇಳ್ತಾರೆ. ಆಗ ರತ್ನ, ಅದೇ ಅಮ್ಮವ್ರೆ, ಮೊದಲು ಮಾಡ್ತಿದ್ನಲ್ವಾ ಸಣ್ಣ ಪುಟ್ಟ ಅಡುಗೆ ಕೆಲಸ, ಅದನ್ನೇ ಮಾಡ್ಕೊಂಡು ಜೀವನ ಸಾಗಿಸ್ತೀವ್ನಿ ಅಂತ ಹೇಳ್ತಾಳೆ. ಆಗ ಚೆಲ್ವಂಗೆ ಹೇಳ್ತಾಳೆ, ಅಜ್ಜಿ ಏನೋ ಮೊದಲಿನಂಗೆ ಉಂಡಡಂಗೆ ಅಡ್ಡಾಡ್ತಾ ಇದೀಯಾ, ಏನಾದರೂ ಜವಾಬ್ದಾರಿ ತಗೊಂಡಿದೀಯಾ ಅಂತ ಕೇಳ್ತಾರೆ. ಆಗ ಅಜ್ಜಿ ವಿದ್ಯಾನ, ವಿದ್ಯಾ ನೀವು ಒಳಗೆ ಹೋಗು ಅಂತ ಕಳಿಸ್ತಾರೆ. ಆಗ ವಿದ್ಯೆ ಸರಿ ಅಂತ ಒಳಗೆ ಹೋಗ್ತಾಳೆ. ನೋಡಿ, ನಿಮ್ಮ ಮಗಳು ಎಲೆಕ್ಷನ್ನಲ್ಲಿ ನನ್ನ ಮಗನ ಪರವಾಗಿ ಪ್ರಚಾರ ಮಾಡಿ ಅವಳು ಗೆಲ್ಲೋಕೆ ಕಾರಣ ಆಗವಳೆ, ಅದಕ್ಕೆ ಅವಳ ಮೇಲಿದ್ದ ಕೋಪಾವಸಿ ಕಮ್ಮಿ ಆಗದೆ ಅಂತಾರೆ. ಆಗ ರತ್ನ, ನಿಮ್ಮ ಬಾಯಿಲಿದ್ದ ಇಂಥ ಮಾತು ಕೇಳಿ ಸಂತೋಷ ಆಯಿತು ಅಮ್ಮೋರೆ ಅಂತ ಹೇಳ್ತಾರೆ. ಆಗ ಅಜ್ಜಿ, ಹಂಗೆ ಅಂದ್ಬಿಟ್ಟು ಅವಳು ಮಾಡಿದ ಕೆಲಸದಿಂದ ನನ್ನ ಮಗ ಜೈಲ್ಗೆ ಹೋಗಿದ್ದನ್ನ ನಾನು ಮರೆತುಬಿಟ್ಟೆ ಅಂತ ಅನ್ಕೋಬೇಡಿ ಅಂತಾರೆ. ಆ ನೋವು ಸಿಟ್ಟು ನನ್ನ ಮನಸ್ಸಿನಾಗ ಹಂಗೆ ಇದೆ, ಆದರೆ ಅದಕ್ಕೋಸ್ಕರ ನೀವೇನು ಚಿಂತೆ ಮಾಡೋಕ್ಕೆ ಹೋಗಬೇಡಿ, ಮುಂದಾಗೋದನ್ನ ಯಾರೂ ಕಂಡ್ಕೊಂಡಿಲ್ಲ, ನಿಮ್ಮ ಸಂಬಂಧವೇ ಬೇಡ ಅಂತ ಅಂದ್ಕೊಂಡಿದ್ವಿ, ನೀವು ಇಲ್ಲಿಗೆ ಬಂದು ನಾವೆಲ್ಲ ಒಟ್ಟಿಗೆ ಹಬ್ಬ ಆಚರಿಸ್ತೀವಿ ಅಂತ ಕನಸ್ಕೊಂಡಿದ್ವಿ, ಹಾಗೆ ಕಾಲಕ್ಕೆ ಏನಾಗಬೇಕು ಅದೆಲ್ಲ ಆಗುತ್ತೆ ಬಿಡಿ ಅಂತಾರೆ. ಆಮೇಲೆ ನಿನ್ನ ಮಗಳು ನನ್ನ ಮೊಮ್ಮಗನಂತದೇ ಒಂದು ಗಂಡು ಮಗುನ ಎತ್ಕೊಟ್ಬಿಟ್ಲು ಅಂತ ಇಟ್ಕೋ, ಆಗ ನನ್ನ ಮಗನಿಗೆ ಅವಳ ಮೇಲಿರೋ ಕೋಪ ಎಲ್ಲ ಕಮ್ಮಿ ಆಗುತ್ತೆ, ಯಾಕೆಂದರೆ ಭವಾನಿ ಕೂಡ ಹೀಗೆ ಅಲ್ವಾ ಮಾಡಿದ್ದು, ಆಗ ಅವಳ ಮುಖ ನೋಡಿ ನನ್ನ ಮಗನಿಗೆ ಕೋಪನೇ ಕಮ್ಮಿ ಆಯಿತು, ಅವಳನ್ನ ಒಪ್ಕೊಲಿಲ್ವಾ, ಅದೇ ಥರ ಸಮಾಧಾನ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಆಗ ಸರುನ ಹತ್ರ ಕರೆದೆ, ಹುಡುಗಿ ಬಾಯಿ ಇಲ್ಲಿ ಅಂತ ಹೇಳಿ ದುಡ್ಡು ಕೊಡಕ್ಕೆ ಹೋಗ್ತಾರೆ. ಆಗ ಸರು, ಬೇಡ ಅಜ್ಜಿ ಅಂತ ಅವ್ರ ಅಪ್ಪನ ಮುಖ ನೋಡ್ತಾಳೆ. ಆಗ ಅಜ್ಜಿ, ಅಪ್ಪನ ಕಡೆ ಏನು ನೋಡ್ತೀಯ, ತಗೋ ಏನಾದರೂ ಬಟ್ಟೆ ಗಿಟ್ಟೆ ತಗೋ ಅಂತ ದುಡ್ಡು ಕೊಡ್ತಾರೆ. ಸರಿ ಹೋಗ್ಬಿಟ್ಟು ಬನ್ನಿ ಅಂತ ಅವ್ರನ್ನ ಕಳಿಸ್ತಾರೆ ಅಜ್ಜಿ. ಈ ಕಡೆ ಚಂಪಾ ಮತ್ತು ವಿದ್ಯಾ ಕೂತ್ಕೊಂಡಿರ್ತಾರೆ. ಆಗ ವಿದ್ಯಾ ಕೇಳ್ತಾಳೆ, ಚಂಪಾ ವಿಶ್ವ ಫೋನ್ ಮಾಡಿದ್ನೆ ಅಂತ ಕೇಳ್ತಾಳೆ. ಆಗ ಇಲ್ಲ ಅಂತಿರ್ತಾಳೆ ಚಂಪಾ. ಅದೇ ಸಮಯಕ್ಕೆ ವಿಶ್ವನ್ ಫೋನ್ ಬರುತ್ತೆ. ಅಕ್ಕ, ಅವನೇ ಫೋನ್ ಮಾಡ್ತಾ ಇದ್ದಾನೆ ಅಂತ ಹೇಳ್ತಾಳೆ. ವಿದ್ಯಾ ಹೇಳ್ತಾಳೆ, ಚಂಪಾ, ಅವನು ನಾವು ತೋಡಿರೋ ಗುಂಡಿಗೆ ಬಿದ್ದಾಗಿದೆ, ಈಗ ನೀವು ಮಾತಾಡೋ ಪ್ರತಿಯೊಂದು ಮಾತನ್ನು ಅವನು ಯಾವ ಗುಹೆ ಒಳಗಿದ್ರೂ ಆಚೆ ಬರಬೇಕು, ಆ ಥರ ಮಾತಾಡು ಅಂತ ಹೇಳ್ತಾಳೆ. ಆಗ ಚಂಪಾ ವಿಶ್ವನ್ ಫೋನ್ ರಿಸೀವ್ ಮಾಡಿ ಸ್ಪೀಕರ್ಗೆ ಹಾಕ್ತಾಳೆ. ನೀವು ಯಾವಾಗ ಫೋನ್ ಮಾಡ್ತಿರೋ ಅಂತ ಕಾಯ್ತಾ ಇದ್ದೆ ಅಂತ ಹೇಳ್ತಾಳೆ ಅವನಿಗೆ. ವಿಶ್ವ, ಪದೇ ಫೋನ್ ಮಾಡಿದ್ರೆ ನಿಂಗೆ ಕಷ್ಟ ಆಗುತ್ತೆ ಅಂತ ನಿಮ್ಗೆ ಫೋನ್ ಮಾಡಲಿಲ್ಲ ಅಂತ ಹೇಳ್ತಾನೆ. ಆಗ ಚಂಪಾ, ಇನ್ನೂ ಹೇಳ್ತೀನಿ ಅಂತ ಹೀಗೆ ಕದ್ದು ಮುಚ್ಚಿ ಮಾತಾಡೋದು, ನನಗೆ ನಿಮ್ಮನ್ನ ನೋಡಬೇಕು ಅನ್ನಿಸ್ತಾ ಇದೆ, ಒಂದು ಕಿತ್ತ ನಿಮ್ಮನ್ನ ಭೇಟಿ ಆಗ್ಲಾ ಅಂತ ಕೇಳ್ತಾಳೆ. ಆಗ ವಿಶ್ವ, ನಿನ್ನನ್ನು ಭೇಟಿ ಮಾಡಬೇಕು ಅಂತ ನಾನು ತುದಿಗಾಲಲ್ಲಿ ಕಾಯ್ತಾ ಇದ್ದೀನಿ, ಅದಕ್ಕೆ ಕಾಲನೇ ಕೂಡಿ ಬರ್ತಾ ಇಲ್ವಲ್ಲ ಅಂತಾನೆ.
ಆಗ ಚಂಪಾ ಹಂಗಾದ್ರೆ ನಿಮ್ಗೆ ನನ್ನ ನೋಡ್ಬೇಕು ಅನಿಸ್ತಾ ಇಲ್ಲ, ಪಿರುತು ಇಲ್ವೇನೋ ಅನಿಸ್ತಾ ಇದೆ ಅಂತಾಳೆ. ಛೇ ಹಾಗೇನಿಲ್ಲ, ನೀನಂದ್ರೆ ನಂಗೆ ಭಾಳ ಇಷ್ಟ ಅಂತಾನೆ. ಮತ್ತೆ ಯಾಕೆ ನಾನು ನೋಡಕ್ ಬರ್ತಾ ಇಲ್ಲ ಅಂತ ಚಂಪಾ ಕೇಳ್ತಾಳೆ. ಸದ್ಯಕ್ಕೆ ಬರಕ್ ಆಗಲ್ಲ ಅಂತ ಹೇಳ್ತಾನೆ. 8 ದಿನ ಅಂತ ಕೇಳ್ತಾಳೆ ಚಂಪಾ. ಒಂದು 8 ದಿನ ಅಂತ ಹೇಳ್ತಾನೆ. ಆಮೇಲೆ ನಾವಿಬ್ರು ಎಲ್ಲಾದ್ರೂ ದೂರ ಹೋಗಿ ಮದ್ವೆ ಆಗ್ಬಿಡೋಣ ಅಂತ ಹೇಳ್ತಿರ್ತಾನೆ. ಆಗ ಗಾಬರಿಯಾಗಿ ಚಂಪಾ ಮಾತಾಡದೆ ಸುಮ್ಮನೆ ಇರ್ತಾಳೆ. ಆಗ ವಿದ್ಯೆ ಸನ್ನೆ ಮಾಡಿ ಕಟ್ ಮಾಡು ಅಂತ ಹೇಳ್ತಾಳೆ. ನಮ್ಮ ಅಮ್ಮಮ್ಮ ಬಂದ್ರು ಅಂತ ಹೇಳಿ ಕಟ್ ಮಾಡಿಬಿಡ್ತಾಳೆ ಚಂಪಾ. ಚಂಪಾ ಅಕ್ಕ ನಂಗೆ ಭಯ ಆಗ್ಬಿಡ್ತು ಅಂತ ಹೇಳ್ತಾಳೆ. ಒಂದ್ ಮಟ್ಟಕ್ಕೆ ಅವ್ನು ನಮ್ಮ ಗಾಳದಲ್ಲಿ ಬಿದ್ದಿದ್ದಾನೆ, ಪೂರ್ತಿಯಾಗಿ ಬೀಳ್ಬೇಕು ಅಂತ ಹೇಳ್ತಾಳೆ ವಿದ್ಯಾ. ಈಗ ನಾವು ನಂಬ್ಸಿಲ್ವೇ, ಅದೇ ತರ ನಂಬಿಸಿ ಅವನ್ನ ಇಲ್ಲಿ ಕರೆಸಿ ಸತ್ಯ ಏನು ಅಂತ ಕಕ್ಕಿಸ್ಬೇಕು ಅಂತ ಹೇಳ್ತಾಳೆ. ಆಮೇಲೆ ವಿದ್ಯಾ ಬ್ಯಾಗ್ ತಗೊಂಬಂದು ಚಂಪಾ ಚಂಪಾ ಅಂತ ಕರಿತಾಳೆ. ಆಗ ಚಂಪಾನು ಬರ್ತಾಳೆ. ಅಡುಗೆ ಕೆಲಸ ಎಲ್ಲ ಮುಗೀತೆ ಅಂತಾಳೆ. ಆಗ ಹ್ಞೂ ಅಕ್ಕ ಅಂತಾಳೆ. ಹಾಗಾದ್ರೆ ನಿಮ್ ಬ್ಯಾಗ್ ತಗೊಂಬಂದು ನಾವು ನಮ್ಮ ಜಾಗಕ್ಕೆ ಹೋಗೋಣ ಅಂತ ಹೇಳ್ತಾಳೆ. ಚಂಪಾ ಸುಮ್ಮನೆ ನೋಡ್ತಾ ಇರ್ತಾಳೆ. ಆಗ ವಿದ್ಯಾ, ಯಾಕೆ ಚಂಪಾ ಹಾಗೆ ನೋಡ್ತಾ ಇದೆಯಾ, ಅಲ್ಲಿದೆ ನಮ್ಮನೆ, ಇಲ್ಲಿ ಬಂದೆ ಸುಮ್ಮನೆ ಅಂತ ತಮಾಷೆ ಮಾಡಿ ನಗ್ತಾ ಇರ್ತಾರೆ. ಅದೇ ಸಮಯಕ್ಕೆ ಚಿತ್ರ ಮತ್ತೆ ಈಶ್ವರಿನೂ ಅಲ್ಲಿಗೆ ಬರ್ತಾರೆ. ಆಗ ಈಶ್ವರಿ, ಓಹೋ ಏನು ಮನೆ ಬಿಟ್ಟು ಹೋಗೋ ಮನ್ಸಾಗ್ಲಿಲ್ವಾ ಅಂತಾಳೆ. ಆಗ ಚಿತ್ರ, ಸಿಕ್ಕಿದ್ದೆ ಚಾನ್ಸು ಅಂತ ಇಲ್ಲೇ ಠಿಕಾಣಿ ಹೂಡೋ ಪ್ಲಾನ್ ಮಾಡ್ತಿದ್ದಾರೆ ಅಂತಾಳೆ. ಯಾಕಂದ್ರೆ 3 ದಿವಸದಿಂದ ಒಳ್ಳೆ ಊಟ, ಒಳ್ಳೆ ನಿದ್ದೆ, ಒಳ್ಳೆ ಹಾಸಿಗೆ, AC ರೂಮು ಇದನ್ನೆಲ್ಲ ಬಿಟ್ಟು ಹೋಗಕ್ಕೆ ಹೆಂಗ್ ಮನಸ್ಸು ಬರ್ತದೆ ಹೇಳು ಅಂತಾಳೆ. ಆಗ ವಿದ್ಯಾ, ನೋಡಿ ಚಿತ್ರಕ್ಕ, ಹುಟ್ಟಾಗಿಂದ ನಾವು ಇದನ್ನೇನು ಅನುಭವಿಸಿ ಬಂದಿಲ್ಲ, ಇದನ್ನ ಅಭ್ಯಾಸ ಮಾಡ್ಕೊಳ್ಳೋದಕ್ಕೆ. ಆಮೇಲೆ AC ರೂಮ್ನಲ್ಲಿ ಮಂಚದ ಮೇಲೆ ಮಲ್ಕೋತೀವಲ್ಲ ಅದು ಮುಖ್ಯ ಅಲ್ಲ, ನೆಮ್ಮದಿಯಾಗಿ ನಿದ್ದೆ ಮಾಡ್ತೀವಲ್ಲ ಅದು ಮುಖ್ಯ ಅಂತ ಹೇಳ್ತಾಳೆ. ಆಗ ಈಶ್ವರಿ, ಪರವಾಗಿಲ್ಲ ಕಣೆ 3 ಅಡಿ, ಈ ದೌಲತ್ಗೆ ಏನು ಕಮ್ಮಿ ಇಲ್ಲ ಅಂತಾಳೆ. ಇನ್ನೂ ಯಾಕೆ ಇಲ್ಲೇ ಇದ್ದೀರಾ, ಹೋಗ್ಬೋದಿತ್ತಲ್ಲ ಅಂತಾಳೆ. ಆಗ ವಿದ್ಯಾ, ಇದನ್ನ ದೌಲತ್ತು ಅನ್ನೋದಿಲ್ಲ, ಸ್ವಾಭಿಮಾನ ಅಂತ ಹೇಳ್ತಾರೆ ಚಿಕ್ಕತ್ತೆ. ಯಾರಾದ್ರೂ ಬಂದು ಹೇಳಿ ಅಂತ ನಾವೇನ್ ಕಾಯ್ತಾ ಇಲ್ಲ, ಅದರಲ್ಲೂ ನಿಮ್ಮ ಹತ್ರ ಹೇಳಿಸ್ಕೊಳ್ಳೋ ಅಷ್ಟು ನೈತಿಕತೆ ನಮ್ಗೆ ಕೆಟ್ಟಿಲ್ಲ ಅಂತ ಹೇಳ್ತಾಳೆ. ನಾವು ಹೋಗೋದಕ್ಕೆ ಸಿದ್ಧ ಆಗಿದ್ದೀವಿ ಚಿಕ್ಕತ್ತೆ, ಬೇಕಾದ್ರೆ ನೀವೇ ನೋಡಿ ಅಂತಾಳೆ. ಆಗ ಚಿತ್ರ, ಸರಿ ಸರಿ ಇಲ್ಲಿಂದ ಜಾಗ ಖಾಲಿ ಮಾಡಿ ಅಂತಾಳೆ. ಆಗ ವಿದ್ಯಾ, ಬಾ ಚಂಪಾ ಹೋಗೋಣ, ನಾವೆಲ್ಲಿದ್ರೂ ನೆಮ್ಮದಿಯಾಗೇ ಇರ್ತೀವಿ, ಯಾಕೆ ಹೇಳು ನಮ್ಗೆ ನಿಯತ್ತು ಅನ್ನೋದಿದೆ ಅಂತ ಹೇಳಿ ಕರ್ಕೊಂಡು ಹೋಗ್ತಾಳೆ. ಆಗ ಈಶ್ವರಿ ವಿದ್ಯಾಗೆ, ನಿಂತ್ಕೊಳ್ಳೆ, ಇವಳು ತಪ್ಪಿಲ್ಲ ಅಂತ ಸಾಬೀತು ಮಾಡೋಕ್ಕೆ ಟೈಮ್ ತಗೊಂಡಿದ್ದೆಲ್ಲ ಟೈಮು ಬೆಳಗ್ಗೆ ಮುಗೀತದೆ. ಈಗ ಈ ಮನೆಯಿಂದ ಕಳಿಸ್ತಾ ಇದ್ದೀವಿ, ನಾಳೆ ಶಾಶ್ವತವಾಗಿ ಕಾಂಪೌಂಡಿಂದನೇ ಆಚೆ ಕಳಿಸ್ತೀವಿ ಅಂತಾಳೆ. ಆಗ ವಿದ್ಯಾ, ಚಿಕ್ಕತ್ತೆ, ಆತರಗಾರನಿಗೆ ಬುದ್ಧಿಮಟ್ಟ ಹೆಚ್ಚು ಅನ್ನೋದನ್ನ ನಿಮ್ಮನ್ನ ನೋಡೇ ಹೇಳಿರ್ಬೇಕು ಅಂತಾಳೆ. ಅವಸರ ಬೇಡ, ನಮ್ಮ ಹತ್ರ ಇನ್ನೂ 1 ದಿನ ಟೈಮ್ ಇದೆ ಅಂತಾಳೆ. ನೋಡೋಣ ಏನಾಗುತ್ತೆ ಅಂತ ಹೇಳಿ ಸವಾಲಾಕಿ ಹೋಗ್ತಾಳೆ. ಈ ಕಡೆ ಸುಭಾಷ ಎಣ್ಣೆ ಕುಡಿತಾ ಕೂತ್ಕೊಂಡಿರ್ತಾನೆ. ಅದೇ ಸಮಯಕ್ಕೆ ಈಶ್ವರಿ ಅಲ್ಲಿಗೆ ಬರ್ತಾಳೆ. ಅವಳು ಬಂದ್ಲು ಅಂದ ತಕ್ಷಣ ಎಣ್ಣೆ ಲೋಟನ ಹಿಂದೆ ತೆಗೆದಿಟ್ಕೋತಾನೆ. ಆಗ ಈಶ್ವರಿ ಹೆಣ್ಣಿಂದೆ ಹೋಗಿ ಮನೆಯಿಂದ ಆಚೆಗೆ ಬಿದ್ದು, ಮರ್ಯಾದೆ ಕಳ್ಕೊಂಡಿದ್ಯಾ, ಈಗ ಈ ಎಣ್ಣೆ ಕುಡ್ಕೊಂಡು ಮರ್ಯಾದೆ ಕಳ್ಕೊಂಡು ತಲೆ ತೆಗೆಸ್ಕೊಂಡು ಬದುಕಬೇಕು ಅನ್ಕೊಂಡಿದ್ಯಾ ಅಂತಾಳೆ. ಸುಭಾಷ, ಇದ್ಯಾಕವ್ವ ಹಿಂಗ್ ಮಾತಾಡ್ತಾ ಇದೀಯಾ, ಹೋಗ್ಲಿ ಬಿಡು, ನೀನ್ ಇಲ್ಲಿಗೆ ಯಾಕೆ ಬರಕ್ ಹೋದೆ, ಒಂದು ಫೋನ್ ಮಾಡಿದ್ರೆ ನಾನೇ ಬರ್ತಿದ್ನಲ್ಲ ಅಂತಾನೆ. ಆಗ ಈಶ್ವರಿ, ಓಹೋ ಯಾಕಪ್ಪ, ನೀನ್ ಮಾಡ್ತಾ ಇರೋ ಗಣಂದಾರಿ ಕೆಲಸ ನಂಗೆ ಗೊತ್ತಾಗ್ತದೆ ಅಂತ ಹೇಳ್ತಾಳೆ. ಏನ್ ವಿಚಾರ ಅಂತಾನೆ. ಆಗ ಈಶ್ವರಿ, ಏನ್ ವಿಚಾರ ಅಂತ ಹೇಳ್ಬೇಕೇನ್ಲಾ, ಏನು ಅಂತ ನಿಂಗೆ ಗೊತ್ತಿಲ್ವಾ, ನಿನ್ಗೆಲ್ ಗೊತ್ತಿರ್ಬೇಕು ಹೇಳು, ಮನೆ ಮಠ ಅನ್ನೋದಿದ್ರೆ ತಾನೇ ನಿಂಗೆ, ಜ್ಞಾನ ಮಾನ ಅನ್ನೋದಿದ್ರೆ ನಿಂಗೆ ದಪ್ತಿ ಇರೋದು ಕಣ್ಲಾ ಅಂತ ಬೈತಿರ್ತಾಳೆ. ಆಗ ಸುಭಾಷ್, ಅಮ್ಮ ಸುಮ್ಮನೆ ಬೈಬೇಡ, ಏನು ವಿಷಯ ಅಂತ ಹೇಳು, ಮೊದಲೇ ತಲೆ ಕೆಟ್ಟೋಗಿದೆ ಅಂತ ಹೇಳ್ತಾನೆ. ಆಗ ಈಶ್ವರಿ, ಆ ಚಂಪಾ ತಪ್ಪು ಮಾಡಿದಾಳಂತೆ ಸಾಬೀತು ಮಾಡೋಕೆ, ಮನೆಯಿಂದ ಆಚೆ ಹಾಕೋಕೆ ನಾಳೆ ಒಂದೇ ದಿನ ಇರೋದು, ಅಲ್ಲಿ ತನಕ ಯಾವುದೇ ಥರದ ವ್ಯತ್ಯಾಸ ಆಗಬಾರ್ದು ಅಂತ ನೋಡ್ಕೊಳ್ಳೋ ಜವಾಬ್ದಾರಿ ಇದೆ ತಾನೇ ಅಂತಾಳೆ. ಸುಭಾಷ, ನೀನು ಅದ್ರ ಬಗ್ಗೆ ತಲೆ ಕೆಡಿಸ್ಬೇಡ ಕಣವ, ನನ್ನ ಫ್ರೆಂಡ್ ನಾ ಹೇಳೋ ತನಕ ಈ ಕಡೆ ಬರೋದೂ ಇಲ್ಲ ಅಂತ ಹೇಳ್ತಾನೆ. ನೋಡ್ಲಾ ಸುಭಾಷ, ಒಂದೇ ಕಲ್ಲಲ್ಲಿ 2 ಹಕ್ಕಿನ ಹೊಡೆಯೋ ಸುವರ್ಣ ಅವಕಾಶ ನಮಗೆ ಸಿಕ್ಕಿದೆ, ಇದನ್ನ ಯಾವತ್ತೂ ಮಿಸ್ ಮಾಡ್ಕೊಳ್ಳೋದು ಬೇಡ ಅಂತ ಹೇಳ್ತಿರ್ತಾಳೆ. ಆಗ ಸುಭಾಷ, ಇಲ್ಲ ಕಣವ, ಈ ಸಲ ಅವಳನ್ನ ಮನೆಯಿಂದ ಓಡಿಸೋದನ್ನ ಯಾರಿಂದನೂ ತಡೆಯೋಕ್ಕಾಗಕ್ಕಿಲ್ಲ, ಹಂಗೆ ಪ್ಲಾನ್ ಮಾಡಿದೀನಿ, ಅವ್ನು ನನ್ನ ಫ್ರೆಂಡು, ಯಾವತ್ತೂ ಈ ಕಡೆ ಬರಬಾರ್ದಂಗೆ 1000 ಸಲ ಹೇಳಿದ್ದೀನಿ ಅಂತ ಹೇಳ್ತಾನೆ. ಇದಾಗಿತ್ತು ಇವತ್ತಿನ ಸಂಚಿಕೆ.